ಮಠಾಶ್ ಪಾಕ್ಗೆ ಮೆಸೇಜ್. ಒಂದೇ ದಿನ ಮೋದಿ ಮಾಸ್ಟರ್ ಸ್ಟ್ರೋಕ್. ಕೆಣಕಿದ್ರೆ ಹುಷಾರ್ ಅಂದಿದ್ಯಾಕೆ ಮೋದಿ? ಇದುವೇ ಚದುರಂಗದ ಮೊದಲ ಸ್ಟೋರಿ, ಮೋದಿ ಮಾಸ್ಟರ್ ಸ್ಟ್ರೋಕ್. ಕದನ ವಿರಾಮ ಘೋಷಣೆ ಆಗಿದೆ. ಕದನ ವಿರಾಮ ಘೋಷಣೆ ಆದ ಬಳಿಕವೂ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಶೋಪಿಯಾನ್ನಲ್ಲಿ 3 ಉಗ್ರರ ಹತ್ಯೆಯಾಗಿದೆ. ಆದಂಪುರ ಏರ್ ಬೇಸ್ನಿಂದಲೇ ಪಾಕ್ಗೂ ಬಿಗ್ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮೊನ್ನೆ ಕೂಡ ಹೇಳಿದ್ರು, ಕದನ ವಿರಾಮ ಘೋಷಣೆ ಆದ ಬಳಿಕವೂ ಇದು ಅಂತ್ಯ ಅಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಯಾರ ಮಧ್ಯಸ್ಥಿಕೆಯೂ ಇದಕ್ಕೆ ಅವಶ್ಯಕತೆ ಇಲ್ಲ ಅನ್ನುವಂತಹ ಸಂದೇಶವನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ ಕೇವಲ ಮಿಲಿಟರಿ ಕಾರ್ಯಾಚರಣೆಗೆ ಮಾತ್ರ ಕದನ ವಿರಾಮ ಘೋಷಣೆ ಆಗಿರೋದು, ಉಗ್ರವಾದಕ್ಕೆ ಅಲ್ಲ. ಭಯೋತ್ಪಾದಕರನ್ನ ಮಟ್ಟ ಹಾಕುವ ಆಪರೇಷನ್ ನಡೆಯುತ್ತೆ ಅನ್ನೋದಕ್ಕೆ ಜಮ್ಮು ಕಾಶ್ಮೀರದ ಶೋಪಿಯಾನ್ನಲ್ಲಿ ಇವತ್ತು 3 ಉಗ್ರರ ಹತ್ಯೆ ನಡೆದಿರೋದೇ ಸಾಕ್ಷಿಯಾಗಿದೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಕೂಡ ಈ ಕಾರ್ಯಾಚರಣೆ ನಡೆಯುತ್ತೆ. ಈ 3 ಉಗ್ರರು ಯಾರು, ಅವರ ಹಿನ್ನೆಲೆ ಏನು, ಯಾವ ಕಾರಣಕ್ಕಾಗಿ ಈ 3 ಉಗ್ರರು ಬಹಳ ಇಂಪಾರ್ಟೆಂಟ್ ಆಗಿತ್ತು ಅನ್ನೋದನ್ನ ಕೂಡ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಅಷ್ಟು ಮಾತ್ರ ಅಲ್ಲ, ಇವತ್ತು ಆದಂಪುರ ಏರ್ ಬೇಸ್ನಿಂದಲೇ ಪಾಕಿಸ್ತಾನಕ್ಕೆ ಬಿಗ್ ಮೆಸೇಜ್ ಅನ್ನ ರವಾನೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಆದಂಪುರ ಏರ್ ಬೇಸ್ಗೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನ ಸಾಕಷ್ಟು ಸುಳ್ಳು ಸುದ್ದಿಗಳನ್ನ ಹರಡ್ತಾ ಇತ್ತಲ್ಲ. S-400 ಅನ್ನ ನಾವು ಹೊಡೆದುರುಳಿಸಿದ್ದೀವಿ ಅನ್ನುವ ವಿಚಾರವನ್ನ ಹೇಳ್ತಾ ಇತ್ತು. ಆದಮ್ ಏರ್ ಬೇಸ್ ಅನ್ನುವಂಥದ್ದು ಪಿಲ್ಲರ್ ಭಾರತದ ಏರ್ ಬೇಸ್ಗೆ ಸಂಬಂಧಪಟ್ಟ ಹಾಗೆ. ಇಂತಹ ಸಂದರ್ಭದಲ್ಲೇ ಇದನ್ನ ಹೊಡೆದುರುಳಿಸಿದ್ದೀವಿ, ಸರ್ವನಾಶ ಮಾಡಿದ್ದೀವಿ ಅನ್ನುವಂತಹ ಒಂದು ಮಾತನ್ನ ಪಾಕಿಸ್ತಾನ ಹೇಳ್ತಾ ಇತ್ತಲ್ಲ. ಈ ಒಂದು ಕಾರಣಕ್ಕಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಬೆಳ್ಳಂಬೆಳಗ್ಗೆ ಆದಂಪುರ ಏರ್ ಬೇಸ್ಗೆ ಹೋಗಿದ್ದು, ಅಲ್ಲಿಂದಲೇ ಇವತ್ತು ಬಿಗ್ ಮೆಸೇಜ್ ಅನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡಿದ್ದು. ಹಾಗಾದ್ರೆ ಈ ವಿಚಾರದಲ್ಲಿ ಯಾವೆಲ್ಲ ಬೆಳವಣಿಗೆಗಳು ನಡೆದಿದೆ ಅನ್ನೋದಕ್ಕಿಂತ ಮುಂಚೆ ಈಗಾಗಲೇ 3 ಉಗ್ರರು ಮಠಾಶ್ ಆಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ನಿಮಗೆ ಕೊಡ್ತಾ ಹೋಗ್ತೀವಿ. ಯಾರ್ಯಾರು, ಅವರ ಹಿನ್ನೆಲೆ ಏನು, ಯಾವ ಕಾರಣಕ್ಕಾಗಿ ಇದೀಗ ಈ 3 ಉಗ್ರರ ಹತ್ಯೆ ಇಂಪಾರ್ಟೆಂಟ್ ಆಗಿತ್ತು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, 3 ಉಗ್ರರು ಮಠಾಶ್ ಆಗಿದ್ದಾರೆ. ಜಮ್ಮು ಕಾಶ್ಮೀರದ ಹಳ್ಳಿಗಳಲ್ಲೂ ಕೂಡ ಈಗಾಗಲೇ ನಮ್ಮ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಈ ಒಂದು ಕಾರ್ಯಾಚರಣೆಯಲ್ಲಿ ಉಗ್ರರಿಗಾಗಿ ತಲಾಶನ್ನ ನಡೆಸಲಾಗ್ತಾ ಇದೆ. ಕಾರ್ಯಾಚರಣೆ ನಿಂತಿಲ್ಲ, ಯಾಕಂತ ಹೇಳಿದ್ರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಕಂಟಿನ್ಯೂ ಆಗ್ತಾ ಇದೆ. ಅದು ಯಾಕಾಗಿ? ಉಗ್ರರಿಗೋಸ್ಕರ, ಉಗ್ರರನ್ನ ಮಟ್ಟ ಹಾಕ್ತೀವಿ ಅನ್ನೋದೇ ಭಾರತದ 1 ಲೈನ್ ಅಜೆಂಡಾ. ಇದನ್ನ ಇಟ್ಟುಕೊಂಡು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆಯೇ ಹೊರತು ಈಗಾಗಲೇ ಭಾರತ ಮಿಲಿಟರಿ ಕದನಕ್ಕೆ ಮಾತ್ರ ಇಲ್ಲಿ ನಾವು ವಿರಾಮವನ್ನ ಕೊಡ್ತೀವಿ ಅಂತ ಹೇಳಿದೆ. ಆ ಕಾರಣಕ್ಕಾಗಿಯೇ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಇನ್ನೂ ಕೂಡ ನಿರಂತರವಾಗಿ ಸಾಗ್ತಾ ಇದೆ. ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ನಾನು ಮಧ್ಯಸ್ಥಿಕೆಯನ್ನ ವಹಿಸಿದ್ದೀನಿ, ಕದನ ವಿರಾಮವನ್ನ ಘೋಷಣೆಯಾಗಿದೆ ನನ್ನ ಕಾರಣಕ್ಕಾಗಿ ಅಂತ ಅಮೆರಿಕ ಹೇಳ್ತಾ ಇತ್ತು. ಭಾರತ ಸ್ಪಷ್ಟವಾಗಿ ಹೇಳಿದೆ, ಈ ಯುದ್ಧ ಕದನ ವಿರಾಮ ಆಗಿರೋದು ಕೇವಲ ಮಿಲಿಟರಿ ಕಾರ್ಯಾಚರಣೆಗೆ ಮಾತ್ರ. ಇಂತಹ ಒಂದು ಉಗ್ರರನ್ನ ಹತರನ್ನಾಗಿ ಮಾಡುವುದು ಅಥವಾ ಅವರನ್ನ ನಾವು ಬಿಡುವಂತಹ ಮಾತೇ ಇಲ್ಲ. ಇದು ತಾತ್ಕಾಲಿಕ ವಿರಾಮ ಅಷ್ಟೇ, ಆದರೆ ಅಂತ್ಯ ಅಲ್ಲ ಅನ್ನೋದನ್ನ ನೇರವಾಗಿ ಸ್ಪಷ್ಟವಾಗಿ ಭಾರತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಅದು ಯಾವುದೇ ರಾಷ್ಟ್ರ ಆಗಿರಲಿ, ಅಂತಹ ಭಯೋತ್ಪಾದಕರಿಗೆ ಸಹಾಯ ಮಾಡುವ ದೇಶಗಳಿಗೂ ಕೂಡ ಭಾರತ ಈ ಮೂಲಕ ಸ್ಪಷ್ಟವಾಗಿ ಸಂದೇಶವನ್ನ ರವಾನೆ ಮಾಡಿದೆ. ಇವತ್ತು 3 ಜನ ಉಗ್ರರನ್ನ ಹತ್ಯೆ ಮಾಡಲಾಗಿದೆ. ಈ 3 ಜನ ಉಗ್ರರನ್ನ ಈಗಾಗಲೇ ಹತ್ಯೆ ಮಾಡಿರುವಂಥದ್ದು ಅವರು ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಮೋಸ್ಟ್ ವಾಂಟೆಡ್ 3 ಉಗ್ರರು ಇವರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅನೇಕ ಪ್ರಕರಣಗಳಲ್ಲಿ ಈ ಮೋಸ್ಟ್ ವಾಂಟೆಡ್ ಉಗ್ರರು ಭಾಗಿಯಾಗಿದ್ರು, ಅನೇಕರ ಸಾವಿಗೆ ಕಾರಣ ಆಗಿದ್ರು.
ಅಮಾಯಕರನ್ನ ಸಾಯಿಸಿದಂತಹ ಪ್ರಕರಣಗಳಲ್ಲಿ ಈ ಮೋಸ್ಟ್ ವಾಂಟೆಡ್ ಉಗ್ರರು ಇದ್ರು. ಸೊ ಇಂತಹ 3 ಉಗ್ರರನ್ನ ಇವತ್ತು ಜಮ್ಮು ಕಾಶ್ಮೀರದ ಶೋಪಿಯಾನ್ನಲ್ಲಿ ನಮ್ಮ ಭಾರತೀಯ ಸೇನೆ ಇವರನ್ನ ಹತ್ಯೆ ಮಾಡಿದೆ ಅಂತ ಹೇಳಿದ್ರೆ ಇವರ ಎನ್ಕೌಂಟರ್ ಅನ್ನ ಮಾಡಿದೆ. ಯಾಕಂದ್ರೆ ಈಗಾಗಲೇ ಪಾಕಿಸ್ತಾನ ಹೇಳ್ತಾ ಇತ್ತು, ಒಂದಷ್ಟು ಲೆಕ್ಕಗಳನ್ನ ಕೊಡ್ತಾ ಇತ್ತು ಪಾಕಿಸ್ತಾನ, ಎಷ್ಟು ಮಂದಿ ಸೈನಿಕರ ಹತರಾಗಿದ್ದಾರೆ ಅಥವಾ ಏನಾಗಿದೆ, ಭಾರತ ಕೊಡುವಂತಹ ಲೆಕ್ಕ ಸುಳ್ಳು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇತ್ತು. ಆದರೆ ಈ ಕಾರ್ಯಾಚರಣೆ ಮೊನ್ನೆಯಿಂದಲೂ ಕೂಡ ನಿರಂತರವಾಗಿ ನಡೀತಾ ಇದೆ. ಶೋಪಿಯಾನ್ನಲ್ಲಿ 3 ಉಗ್ರರ ಹೆಣವನ್ನ ಬೀಳಿಸಿ ಸೇನೆ ಆಗ್ಲೇ ಹೇಳ್ತಾ ಇದ್ವಿ ನಾವು. ಅಂದ್ರೆ ಇನ್ನೂ ಕೂಡ ಕಾರ್ಯಾಚರಣೆ ನಿರಂತರವಾಗಿ ಇರೋದಕ್ಕೆ, ಕಂಟಿನ್ಯೂ ಆಗ್ತಾ ಇರೋದಕ್ಕೆ ಇದುವೇ ಸಾಕ್ಷಿಯಾಗಿದೆ. ಉಗ್ರರನ್ನ ಬಿಡುವ ಮಾತೇ ಇಲ್ಲ ಅನ್ನೋದನ್ನ ಶೋಪಿಯಾನ್ನಲ್ಲಿ ನಡೆದಿರುವಂತಹ ಈ ಒಂದು 3 ಉಗ್ರರ ಸಾವೇ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. TRF ಉಗ್ರರಾದ ಶಾಹಿದ್ ಕುಟ್ಟಾಯ್, ಅದ್ನಾನ್ ಶಫಿಯಾ ಹತ್ಯೆಯಾಗಿದೆ. ಈಗಾಗಲೇ 3 ಹತ್ಯೆಯಾಗಿದೆ. ಒಬ್ಬನಿಗಾಗಿ ಹುಡುಕಾಟವನ್ನು ಕೂಡ ಮಾಡಲಾಗ್ತಾ ಇದೆ. ಇವರ ಹಿನ್ನೆಲೆ ಏನು ಅನ್ನೋದನ್ನು ಕೂಡ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಶಾಹಿದ್ ಕುಟ್ನಾಯ್ ಆಗಿರ್ಬೋದು, ಅದ್ನಾನ್ ಶಫಿಯಾ ಆಗಿರ್ಬೋದು, ಇವರು ಯಾವ ಪ್ರಕರಣಗಳಲ್ಲಿ ಇವರು ಬೇಕಾಗಿದ್ರು, ಯಾವ ಕಾರಣಕ್ಕಾಗಿ ಇವರ ಹತ್ಯೆ ಬಹಳ ಇಂಪಾರ್ಟೆಂಟ್ ಆಗಿತ್ತು ಅನ್ನುವಂಥದ್ದು ಈ TRF ಉಗ್ರರಾದಂತಹ ಶಾಹಿದ್ ಕುಟ್ಟಾಯ್ ಆಗಿರ್ಬೋದು, ಅದ್ನಾನ್ ಶಫಿಯಾ ಹತ್ಯೆಯನ್ನ ಮಾಡುವುದರ ಮೂಲಕ ಈಗಾಗಲೇ ಮೋಸ್ಟ್ ವಾಂಟೆಡ್ ಉಗ್ರರ ಹತ್ಯೆಯನ್ನು ಕೂಡ ಭಾರತೀಯ ಸೇನೆ ಮಾಡಿದೆ. ಇನ್ನು ಈಗಾಗಲೇ ಮತ್ತೊಬ್ಬ ಉಗ್ರನ ಗುರುತನ್ನ ಪತ್ತೆ ಹಚ್ಚುತ್ತಾ ಇದೆ ಸೇನಾ ಪಡೆ. ಅಂದ್ರೆ ಈಗಾಗಲೇ ಇವರಿಬ್ಬರು ಯಾರು ಅನ್ನೋದು ಗೊತ್ತಾಗಿದೆ, ಆದ್ರೆ ಮತ್ತೊಬ್ಬನನ್ನ ಹೊಡೆದುರುಳಿಸಲಾಗಿದೆಯಲ್ಲ, ಆತ ಯಾರು, ಅವನ ಒಂದು ಹಿನ್ನೆಲೆ ಏನು ಅನ್ನೋದರ ಬಗ್ಗೆ ಕೂಡ ಈಗಾಗಲೇ ಆತನ ಗುರುತು ಪತ್ತೆ ಹಚ್ಚುವಂತಹ ಕೆಲಸವನ್ನ ನಮ್ಮ ಸೇನೆ ಮಾಡ್ತಾ ಇದೆ. ಈಗಾಗಲೇ ಇವರೆಲ್ಲರೂ ಕೂಡ ಪಾಕಿಸ್ತಾನ ಮೂಲದವರು ಅನ್ನೋದು ಕೂಡ ಗೊತ್ತಾಗಿದೆ. ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ, ಯಾಕೆ ಈ ಒಂದು ಕಾರ್ಯಾಚರಣೆ ಇಂಪಾರ್ಟೆಂಟ್ ಅನ್ನೋದರ ಜೊತೆಗೆ ಇವರಿಬ್ಬರು ಯಾರು ಅಥವಾ ಆ 3 ಉಗ್ರರು ಯಾರು ಅನ್ನುವಂತಹ ವಿಚಾರ ಇಡೀ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಗೊತ್ತಾಗಬೇಕಾಗಿದೆ. ಇಂತಹ ಉಗ್ರರನ್ನ ಯಾವ ದೇಶ ಪೋಷಿಸ್ತಾ ಇದೆ, ಎಲ್ಲಿ ಇದ್ರು ಇವರು, ಯಾರವರು ಅನ್ನೋದ್ರ ಬಗ್ಗೆ. ಪಾಕಿಸ್ತಾನ ಮೂಲದ ಉಗ್ರನು ಅನ್ನುವಂತಹ ಶಂಕೆ ಕೂಡ ಇದೆ. ಈಗಾಗಲೇ ಮತ್ತೊಬ್ಬ ಉಗ್ರನ ಗುರುತು ಪತ್ತೆಗಾಗಿ ಈಗಾಗಲೇ ನಮ್ಮ ಭಾರತೀಯ ಸೇನೆ ಜಾಲಾಟವನ್ನ ಮಾಡ್ತಾ ಇದೆ. ಆತನ ಗುರುತು ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದೆ, ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಾ ಇದೆ. ಈಗಾಗಲೇ ಪಾಕಿಸ್ತಾನ ಮೂಲದ ಉಗ್ರ ಅನ್ನುವಂತಹ ಶಂಕೆ ಇರುವಂತಹ ಹಿನ್ನೆಲೆಯಲ್ಲಿಯೇ ಇನ್ನಷ್ಟು ಮಾಹಿತಿಯನ್ನ ಕೂಡ ಈಗಾಗಲೇ ನಮ್ಮ ಭಾರತೀಯ ಸೇನೆ ಈಗಾಗಲೇ ಪಡ್ಕೊಳ್ತಾ ಇದೆ. ಆಗ್ಲೇ ಹೇಳಿದೆ 3 ಉಗ್ರರು, ಅದರಲ್ಲಿ 2 ಉಗ್ರರ ಗುರುತು ಪತ್ತೆಯಾಗಿದೆ. ಆ ಉಗ್ರರ ಹಿನ್ನೆಲೆ ಏನು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಶಾಹಿದ್ ಕುಟ್ಟಾಯ್ ಆತನ ಹಿನ್ನೆಲೆಯನ್ನ ಗಮನಿಸ್ತಾ ಹೋಗೋಣ. ಜಮ್ಮು ಕಾಶ್ಮೀರದ ಶೋಪಿಯಾನ್ನ ನಿವಾಸಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಶೋಪಿಯಾನ್ನಲ್ಲೇ ಆತನ ಹತ್ಯೆಯನ್ನ ಕೂಡ, ಎನ್ಕೌಂಟರ್ ಅನ್ನ ಕೂಡ ಈಗಾಗಲೇ ನಮ್ಮ ಭಾರತೀಯ ಸೈನಿಕರು ಮಾಡಿರುವಂಥದ್ದು. 2023ರ ಮಾರ್ಚ್ನಲ್ಲಿ ಈತ ಲಷ್ಕರ್ ಇ ತೊಯ್ಬಾವನ್ನ, ಇಂತಹ ಉಗ್ರ ಸಂಘಟನೆಗೆ ಈತ ಜಾಯಿನ್ ಆಗ್ತಾನೆ. 2023ರ ನಂತರ 2024ರ ಡ್ಯಾನಿಶ್ ರೆಸಾರ್ಟ್ ದಾಳಿಯ ರೂವಾರಿ ಕೂಡ ಇದೇ ಶಾಹಿದ್ ಕುಟ್ಟಾಯ್ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದರಲ್ಲಿ ಕೇವಲ ಭಾರತೀಯರು ಮಾತ್ರ ಅಲ್ಲ, ಜರ್ಮನ್ ಪ್ರವಾಸಿಗರನ್ನ ಕೂಡ ಈ ಶಾಹಿದ್ ಕೊಂದಿದ್ದ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇಂತಹ ರೆಸಾರ್ಟ್ನಲ್ಲಿ ಮಾಡಿದಂತಹ ಒಂದು ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿದ್ದ. ಅಷ್ಟು ಮಾತ್ರ ಅಲ್ಲ, 24 ಮೇ 2024ರ ಬಿಜೆಪಿಯ ಸರಪಂಚನ್ನ ಕೂಡ ಈತ ಹತ್ಯೆಗೈದಿದ್ದ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದಂತಹ ಪ್ರಕರಣ ಕೂಡ ಹೌದು. ಇಂತಹ ಒಂದು ಪ್ರಕರಣದಲ್ಲಿ ಈತ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರನಾಗಿದ್ದ. ಆ ನಂತರ 25 ಫೆಬ್ರವರಿ 2025ರಂದು ಸೈನಿಕನನ್ನ ಕೂಡ ಕೊಂದಿದ್ದಂತಹ ಕಟುಕ ಈತ. ಯಾವುದೇ ರೀತಿಯಾದಂತಹ ದಯೆ, ದಾಕ್ಷಿಣ್ಯ, ಕರುಣೆ ಅನ್ನುವಂಥದ್ದು ಇಂತಹ ಉಗ್ರರಿಗೆ ಇರೋದಿಲ್ಲ. ಕಾರಣ, ಇವರು ಉಗ್ರ ಸಂಘಟನೆಗೆ ಸೇರಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ತಮ್ಮನ್ನ ತಾವು ಬಲಿ ಕೊಡೋದಿಕ್ಕೂ ಕೂಡ ಅಥವಾ ತಾವು ಸಾಯೋದಿಕ್ಕೂ ಕೂಡ ರೆಡಿ ಇರುವಂತಹ ಉಗ್ರರು ಇವರಾಗಿರ್ತಾರೆ. ಹೀಗಾಗಿ ಮತ್ತೆ ಈತನ ಹುಡುಕಾಟವನ್ನ ಮಾಡ್ತಾನೆ ಇರುತ್ತೆ. ಆದರೆ ಇದೀಗ ಶೋಪಿಯಾನ್ನಲ್ಲಿ ಈತ ನಮ್ಮ ಭಾರತೀಯ ಸೇನೆಯ ಕೈಯಲ್ಲಿ ಸಾವನ್ನಪ್ಪಿದ್ದಾನೆ. ಇನ್ನು 2ನೇ ಮತ್ತೊಬ್ಬ ಉಗ್ರನನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಆತನ ಗುರುತು ಕೂಡ ಪತ್ತೆಯಾಗಿದೆ. ಅದ್ನಾನ್ ಶಫಿ ಅನ್ನುವಂಥವನು ಜಮ್ಮು ಕಾಶ್ಮೀರದ ಶೋಪಿಯಾನ್ ನಿವಾಸಿ. ಈತ ಕೂಡ ಯಾವ ರೀತಿಯಾಗಿ ಉಗ್ರ ಸಂಘಟನೆಗಳ ಜೊತೆ ಇವುಗಳಿಗೆ ಲಿಂಕ್ ಇತ್ತು, ಯಾವಾಗ ಸೇರ್ಪಡೆಯಾದ್ರು, ಆ ನಂತರ ಮಾಡಿದಂತಹ ಕುಕೃತ್ಯಗಳು ಏನು ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಈತ ಕೂಡ ಅನೇಕ ಇಂತಹ ಕುಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈತ ಕೂಡ ಶೋಪಿಯಾನ್ ನಿವಾಸಿಯಾಗಿದ್ರು ಕೂಡ 2024ರ ಅಕ್ಟೋಬರ್ನಲ್ಲಿ
ಲಷ್ಕರ್ ಇ ತೊಯ್ಬಾ ಉಗ್ರ ಸಂಘಟನೆಗೆ ಈತ ಜಾಯಿನ್ ಆಗ್ತಾನೆ. ನೀವು ಗಮನಿಸಬೇಕಾಗುತ್ತೆ, ಇವರನ್ನ 2024 ಅಕ್ಟೋಬರ್ನಲ್ಲಿ ಈತ ಲಷ್ಕರ್ ಇ ತೊಯ್ಬಾ ಅನ್ನುವಂತಹ ಉಗ್ರ ಸಂಘಟನೆಗೆ ಸೇರ್ಪಡೆಯಾಗ್ತಾನೆ. ಆದರೆ ಅದರ ಹಿಂದೆಯೇ ಇಂತಹ ಅನೇಕ ಕೆಲಸ ಕಾರ್ಯಗಳನ್ನು ಕೂಡ ನಡೆಸಿಕೊಂಡು ಬಂದಿರ್ತಾನೆ. ಆದರೆ ಇದೀಗ 2025 ಇವತ್ತಿನ ದಿನ ಆತ ನಮ್ಮ ಭಾರತೀಯ ಸೇನೆಯ ಕೈಯಲ್ಲಿ ಹತನಾಗ್ತಾನೆ. ಶೋಪಿಯಾನ್ನಲ್ಲಿ 3 ನಾಗರಿಕರನ್ನ, ಅಮಾಯಕರನ್ನ ಹತ್ಯೆ ಮಾಡಿರುವಂತಹ ಒಂದು ಕೆಲಸ, ಇಂತಹ ಕುಕೃತ್ಯ ಕೂಡ ಇದೇ ಅದ್ನಾನ್ ಶಫಿಯ ಮೇಲಿರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈಗಾಗಲೇ 2 ಉಗ್ರರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅವ್ರು ಯಾರು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಆದರೆ ಮತ್ತೊಬ್ಬ ಉಗ್ರ ಹತನಾಗಿದ್ದಾನಲ್ಲ, ಆತ ಪಾಕಿಸ್ತಾನ ಮೂಲದವನು ಅನ್ನೋದು ಗೊತ್ತಾಗಿದೆ. ಆತನ ಹಿನ್ನೆಲೆಯ ಬಗ್ಗೆ, ಆತನ ಗುರುತಿನ ಬಗ್ಗೆ, ಆತ ಮಾಡಿದಂತಹ ಇಂತಹ ಹೀನ ಕೃತ್ಯಗಳ ಬಗ್ಗೆ, ಆತ ಯಾವ ಸಂಘಟನೆಯಲ್ಲಿ ಇದ್ದ, ಯಾವ ಸಂಘಟನೆಯಲ್ಲಿ ತನ್ನನ್ನು ತಾನು ಆತ ಗುರುತಿಸಿಕೊಂಡಿದ್ದ ಅನ್ನೋದ್ರ ಬಗ್ಗೆ ಈಗಾಗಲೇ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಆತನ ಗುರುತು ಪತ್ತೆ ಹಚ್ಚುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಇನ್ನು ಈಗಾಗಲೇ ನಾವು ಈಗ ಹೇಳ್ತಾ ಇದ್ದೀವಿ ಸ್ಟಾರ್ಟಿಂಗ್ ಇಂದ ಕೂಡ, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಜಾಬ್ನ ಅಧಾಂಪುರ ಅನ್ನುವಂತಹ ವಾಯು ನೆಲೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆಯೇ ಭೇಟಿ ಕೊಟ್ಟರು. ಆ ಭೇಟಿ ಹಲವು ವಿಶೇಷತೆಗಳಿಗೆ ಕೂಡ ಕಾರಣ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂತಹ ಸಂದರ್ಭ ಆಗಿರ್ಬೋದು, ಇಲ್ಲಿ ಇರುವಂತಹ ನಮ್ಮ ಕ್ಷಿಪಣಿಗಳ ಆಗಿರ್ಬೋದು, ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ S-400 ಅನ್ನುವಂತಹ ಕ್ಷಿಪಣಿಯನ್ನ ನಾವು ಹೊಡೆದುರುಳಿಸಿದ್ದೀವಿ. ಸುದರ್ಶನ 400 ಈ ಒಂದು ಕ್ಷಿಪಣಿಯನ್ನ ನಾವು ಹೊಡೆದುರುಳಿಸಿದ್ದೀವಿ ಅಂತ ಪಾಕಿಸ್ತಾನ ಹೇಳುತ್ತೆ. ಪಾಕಿಸ್ತಾನ ಈ ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಹೇಳುತ್ತೆ. ಅದನ್ನ ನಾವು ಅದಂಪುರದಲ್ಲೇ ಅಲ್ಲೇ ನಾವು ನಾಶ ಮಾಡಿದ್ದೀವಿ ಅನ್ನುವ ವಿಚಾರವನ್ನು ಹೇಳುತ್ತೆ. ಆದ್ರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಈ ಕ್ಷಿಪಣಿಗಳ ಆಗಿರಬಹುದು ಅಥವಾ ನಮ್ಮಲ್ಲಿಂದ ಶಸ್ತ್ರಾಸ್ತ್ರಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಪಾಕಿಸ್ತಾನದಿಂದ ಹೊಡೆದುರುಳಿಸೋದಕ್ಕೆ ಸಾಧ್ಯನೇ ಆಗಿಲ್ಲ. ಅದಕ್ಕೆ ಫ್ಯಾಕ್ಟ್ ಚೆಕ್ಗೆ ಕಾರಣ ಅನ್ನೋದನ್ನ ಕೂಡ ತೋರಿಸಿದ್ದಾರೆ. ನಾವು ಮೊನ್ನೆಯಿಂದ ಕೂಡ ಹೇಳ್ತಾ ಇದ್ವಿ, ಸುದರ್ಶನ ಚಕ್ರದ ಇಂಪಾರ್ಟೆನ್ಸ್ ಏನು, ಅದರ ಸಾಮರ್ಥ್ಯ ಏನು ಅನ್ನುವಂಥದ್ದು. 3 ಒಂದು ವಾಯು ಆಗಿರ್ಬೋದು ಅಥವಾ ಜಲ ಆಗಿರಬಹುದು ಅಥವಾ ಭೂಮಿಯಲ್ಲಿ, ಇಲ್ಲಿಂದ ಅತ್ಯಂತ ವೇಗದಲ್ಲಿ ಇದರ ಒಂದು ಸಾಮರ್ಥ್ಯವನ್ನು ನಾವು ಗಮನಿಸಬಹುದು. ಪ್ರಮುಖವಾಗಿ 800ರಿಂದ 900 ಕಿಲೋಮೀಟರ್ ಒಂದು ಸಾಮರ್ಥ್ಯವನ್ನು ಕೂಡ ಇದು ಹೊಂದಿದೆ. ಅಷ್ಟರ ಮಟ್ಟಿಗೆ ಸಾಮರ್ಥ್ಯವನ್ನು ಹೊಂದಿರುವಂತಹ ಸುದರ್ಶನ ಅನ್ನುವಂತಹ S-400 ಅನ್ನುವಂತಹ ಕ್ಷಿಪಣಿಯನ್ನ ನಾವು ಹೊಡೆದುರುಳಿಸಿದ್ದೀವಿ ಅನ್ನುವಂತಹ ವಿಚಾರವನ್ನ ಪಾಕ್ ಹೇಳುತ್ತೆ. ಜೊತೆಗೆ ಆದಂಪುರ ಅನ್ನುವಂಥದ್ದು, ಆ ಒಂದು ವಾಯು ನೆಲೆಯನ್ನೇ ನಾವು ಪುಡಿ ಮಾಡಿದ್ದೀವಿ, ನಾವು ಅಲ್ಲಿ ಹಾಳು ಮಾಡಿದ್ದೀವಿ, ನಾಶಗೊಳಿಸಿದ್ದೀವಿ ಅನ್ನುವಂತಹ ವಿಚಾರವನ್ನ ಪಾಕಿಸ್ತಾನ ಹೇಳುತ್ತೆ. ಆದ್ರೆ ಇವತ್ತು ಅವೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ನಮ್ಮ ಪ್ರಧಾನಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು. ಮತ್ತೊಂದು ಕಡೆ MiG-29 ಇದನ್ನ ಕೂಡ ಪುಡಿ ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಒಂದಷ್ಟು ಉಡಾವಣೆಗಳು, ಒಂದಷ್ಟು ರಾಕೆಟ್ಗಳು, ಒಂದಷ್ಟು ಕ್ಷಿಪಣಿಗಳ ಒಂದು ಮೂಲ ಅಂತ ಹೇಳಿದ್ರೆ ನಾವು ಆದಂಪುರ ಏರ್ ಬೇಸ್ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಸೊ ನಾವು ಆ ವಾಯುನೆಲೆಯಲ್ಲಿ ನಮ್ಮ ಪಿಲ್ಲರ್ ಅಂತಾನು ಕೂಡ ಹೇಳಬೇಕಾಗುತ್ತೆ. ಅತ್ಯಂತ 2ನೇ ದೊಡ್ಡ ಏರ್ ಬೇಸ್ ಕೂಡ ಆದಂಪುರ ಏರ್ ಬೇಸ್ ಆಗಿರೋದ್ರಿಂದ ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಆದಂಪುರ ಏರ್ ಬೇಸ್ ಅನ್ನೇ ನಾವು ಪುಡಿ ಮಾಡಿದ್ದೀವಿ, ಇದನ್ನ ನಾವು ನಾಶ ಮಾಡಿದ್ದೀವಿ, ಅಲ್ಲಿ ಸಾಕಷ್ಟು ಹಾನಿಯಾಗಿದೆ ಅನ್ನುವಂತಹ ವಿಚಾರವನ್ನ ಪಾಕಿಸ್ತಾನ ಹೇಳ್ತಾ ಇತ್ತು. ಆದ್ರೆ ಅಲ್ಲೇ ಹೋಗಿ ಆ ನೆಲದಲ್ಲೇ ನಿಂತು ಪಾಕಿಸ್ತಾನಕ್ಕೆ ಇವತ್ತು ಬಹಳ ದೊಡ್ಡದಾದಂತಹ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗಾಗಲೇ ಈ 2 ವಿಚಾರಗಳು ನೀವು ಗಮನಿಸಬಹುದು, MiG-29 ಹಾಗೆಯೇ S-400. MiG-29 ಒಂದು ದೃಶ್ಯಗಳನ್ನು ನೀವು ಗಮನಿಸಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅದರಿಂದಾನೇ ನಿಂತು ಅಲ್ಲಿ ಎಲ್ಲರ ಹತ್ರ ಕೈ ಬೀಸಿದ್ದನ್ನ ಕೂಡ ನೀವು ಗಮನಿಸಬಹುದು. ಅದೇ ಜೊತೆಗೆ S-400 ಕೂಡ ಏನೂ ಆಗಿಲ್ಲ, ಹಾಗೆಯೇ ತುಂಬಾ ಸುರಕ್ಷಿತವಾಗಿ ಇದೆ, ಯಾವುದೇ ಕಾರಣಕ್ಕೂ ಧ್ವಂಸ ಆಗಿಲ್ಲ, ಪಾಕಿಸ್ತಾನ ಹೇಳ್ತಾ ಇರೋದು ಸುಳ್ಳು ಅನ್ನೋದನ್ನ ಸಾರಿ ಹೇಳುವಂತಹ ಮೆಸೇಜ್ ಅನ್ನ ಪಾಕಿಸ್ತಾನಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಆದಂಪುರ ಏರ್ ಬೇಸ್ಗೆ ಹೋದಂತಹ ಸಂದರ್ಭದಲ್ಲಿ ನಮ್ಮ
ನಮ್ಮ ಸೈನಿಕರು ಯಾವ ರೀತಿಯಾಗಿ ಹರ್ಷೋದ್ಗಾರವನ್ನ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿ ಅವರ ಹತ್ರ ಒಂದು ಅಂದ್ರೆ ಕೈ ಹಸ್ತಲಾಘವ ಮಾಡುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಅವರು ಕೈ ಬೀಸ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯ ಅಥವಾ ವಾಯು ಸೇನೆಯ ಸೈನಿಕರ ಒಂದು ಹರ್ಷೋದ್ಗಾರವ ಅಲ್ಲಿ ಮುಗಿಲು ಮುಟ್ಟಿತ್ತು. ಅದೇ ರೀತಿಯಾಗಿ MiG-29 ಹಾಗೆಯೇ S-400 ಅತ್ಯಂತ ಹೆಚ್ಚಿನ ಸಾಮರ್ಥ್ಯ ಇರುವಂತಹ, ನಾವು ಹೇಳ್ತಾ ಇದ್ದೀವಿ ಅಂದ್ರೆ ಪುರಾಣಗಳಲ್ಲಿ ಸುದರ್ಶನ ಚಕ್ರದ ಇಂಪಾರ್ಟೆಂಟ್ ಏನು ಅನ್ನೋದನ್ನ ನಾವು ಹೇಳ್ತೀವಿ. ಅದೇ ರೀತಿಯಾದಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ, ಈಗಾಗಲೇ ಈ ಒಂದು ಸಾಮರ್ಥ್ಯವನ್ನು ಹೊಂದಿರುವಂತಹ ಸುದರ್ಶನ ಚಕ್ರ ಅಥವಾ ಈ ಒಂದು S-400ನ ಸಾಮರ್ಥ್ಯ ಏನೂ ಆಗಿಲ್ಲ. ಅದರ ಸಾಮರ್ಥ್ಯ ಇನ್ನಷ್ಟು ಬೇರೆ ರಾಷ್ಟ್ರಗಳಿಗೂ ಪಾಠವನ್ನ, ಎಚ್ಚರಿಕೆಯನ್ನು ಕೊಡುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಒಟ್ಟಾರೆಯಾಗಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಪಾಕಿಸ್ತಾನ ಯಾವ ರೀತಿಯಾಗಿ ಸುಳ್ಳು ಸುದ್ದಿಯನ್ನ ಕೂಡ ಹೇಳಿತ್ತು, ಯಾವ ರೀತಿಯಾಗಿ ಒಂದಷ್ಟು ಸುಳ್ಳು ಸಾಕ್ಷಿಗಳನ್ನ ಕೊಡುವಂತಹ ಪ್ರಯತ್ನವನ್ನ ಪಾಕಿಸ್ತಾನ ಮಾಡಿತ್ತು ಅನ್ನೋದಕ್ಕೆ ಈ ಎಲ್ಲ ಇಮೇಜಸ್ ಸಾಕ್ಷಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇಲ್ಲಿ ನೀವು ಗಮನಿಸಬಹುದು, ಒಂದ್ ಕಡೆ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ, ಇಲ್ಲಿ ಪಾಕಿಸ್ತಾನ ಯಾವ ರೀತಿಯಾಗಿ S-400 ಆಗಿರ್ಬೋದು ಮಿಗ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇಲ್ಲಿ ಸೋಷಿಯಲ್ ಮೀಡಿಯಾಗಳ ಮೂಲಕ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂತಹ ಕೆಲಸವನ್ನ ಮಾಡ್ತು. ಆದರೆ ಇವತ್ತು ಫ್ಯಾಕ್ಟ್ ಚೆಕ್ ಏನು ಅಂತ ನೀವು ಗಮನಿಸ್ತಾ ಹೋಗೋದಾದ್ರೆ ಏನೂ ಆಗಿಲ್ಲ ಅನ್ನೋದಕ್ಕೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಲ್ಲಿ ಹೋಗಿ ಅಲ್ಲಿರುವಂತಹ MiG-29 ಆಗಿರ್ಬೋದು S-400ನ ಮುಂಭಾಗದಲ್ಲೇ ಇದ್ದು ನಮ್ಮ ಸಾಮರ್ಥ್ಯ ಏನು, ವಾಯುಸೇನೆಯ ಬಲ ಏನು, ಶಕ್ತಿ ಏನು, ಯಾವುದೇ ಕಾರಣಕ್ಕೂ ಅವುಗಳು ಹಾನಿಯಾಗಿಲ್ಲ, ಹಾನಿ ಆಗುವಂತಹ ಸ್ಥಿತಿಯಲ್ಲೂ ಇಲ್ಲ, ನಮ್ಮ ಏರ್ ಬೇಸ್ ಏನೂ ಆಗಿಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಹೇಳುವಂತಹ ಪ್ರಯತ್ನವನ್ನ ಮಾಡುವ ಅವಶ್ಯಕತೆ ಇಲ್ಲ. ಕಾರಣ ಒಂದೇ ಮೆಸೇಜ್ ಕೊಟ್ಟಿರೋದು ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿಗೆ ಹೋಗಿ. ಹಾಗಾದ್ರೆ ಅದಾದ ನಂತರ ಸಂವಾದವನ್ನ ನಡೆಸ್ತಾರೆ. ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲೇ ನಿಂತು ಸಂದೇಶವನ್ನ ಕೊಡ್ತಾರೆ, ಎಚ್ಚರಿಕೆಯನ್ನ ಕೊಡ್ತಾರೆ, ನಮ್ಮ ಯೋಧರನ್ನ ಹುರಿದುಂಬಿಸುವ ಮಾತುಗಳನ್ನಾಡ್ತಾರೆ, ಅವರಿಗೆ ಶಹಬಾಸ್ ಹೇಳ್ತಾರೆ. ಅವರ ಮಾತುಗಳನ್ನ ಕೇಳೋಣ. साथियों, आतंक के विरुद्ध भारत की लक्ष्मण रेखा अब एकदम स्पष्ट है. अब फिर कोई टेरर अटैक हुआ तो भारत जवाब देगा, पक्का जवाब देगा. ये हमने सर्जिकल स्ट्राइक के समय देखा है, एयर स्ट्राइक के समय देखा है, और अब तो ऑपरेशन सिंदूर भारत का न्यू नॉर्मल है. और जैसा मैंने कल भी कहा, भारत ने अब 3 सूत्र तय कर दिए हैं. पहला, भारत पर आतंकी हमला हुआ, हम अपने तरीके से, अपनी शर्तों पर, अपने समय पर जवाब देंगे. दूसरा, कोई भी न्यूक्लियर ब्लैकमेल भारत नहीं सहेगा. तीसरा, हम आतंक की सरपरस्त सरकार और आतंक के आकाओं को अलग अलग नहीं देखेंगे. दुनिया भी भारत के इस नए रूप को, इस नई व्यवस्था को समझते हुए ही आगे बढ़ रही है. ಸೊ ಆ ಒಂದು ನೆಲದಿಂದಲೇ ನಿಂತು ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ಸೇನೆಯ ಅವರ ಕರ್ತವ್ಯ ನಿಷ್ಠೆ ಆಗಿರ್ಬೋದು, ಅವರ ಧೈರ್ಯ ಶೌರ್ಯಗಳನ್ನು ಹೊಗಳ್ತಾ ಇದ್ರೆ, ಮತ್ತೊಂದು ಕಡೆ ಚದುರಂಗದ 2ನೇ ಸ್ಟೋರಿಯಲ್ಲಿ ಭಾರತ ಪಾಕ್ ಮಧ್ಯೆ ಟ್ರಂಪ್ ಬಂದಿದ್ಯಾಕೆ, ಮೋದಿ ಟ್ರಂಪ್ ಮಾತು ಯಾವುದು ಸತ್ಯ ಸುಳ್ಳು, ಯುದ್ಧ ನಿಂತರೂ ಮಾತಿನ ಯುದ್ಧ ನಿಂತಿಲ್ಲ. ಇದುವೇ ಚದುರಂಗದ 2ನೇ ಸ್ಟೋರಿ, ಕ್ರೆಡಿಟ್ ಫೈಟ್.
ಕದನ ವಿರಾಮ ಘೋಷಣೆಯ ವಿಚಾರ ಎಲ್ಲಾ ರಾಷ್ಟ್ರಗಳಿಗೂ ಭಾರತಕ್ಕೂ ಸೇರಿದಂತೆ ಮೊದಲಿಗೆ ಅನೌನ್ಸ್ ಮಾಡಿದ್ದು ಅಮೆರಿಕ. ಕದನ ವಿರಾಮಕ್ಕೆ ಅಮೆರಿಕ ಮಧ್ಯಸ್ಥಿಕೆ ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲ ಕಡೆಯಿಂದಲೂ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಮೋದಿ ಟ್ರಂಪ್ ಮಾತಿನಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು? ಮೋದಿ ಮಾತಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಲಾಗಿದೆ. ಸರ್ವಪಕ್ಷ ಸಭೆಗೆ ಇದೀಗ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಯಾವಾಗ ಪಹಲ್ಗಾಮ್ ದಾಳಿ ಆಯಿತು ಅವತ್ತಿನಿಂದ ಇಲ್ಲಿವರೆಗೂ ಇಡೀ ದೇಶ ಒಗ್ಗಟ್ಟಾಗಿದೆ. ಅದರಲ್ಲೂ ಪ್ರಮುಖವಾಗಿ ನೀವು ಏನೇ ನಿರ್ಧಾರ ತೆಗೆದುಕೊಂಡ್ರು ನಿಮ್ಮ ಬೆಂಬಲಕ್ಕೆ ನಿಲ್ತೀವಿ ಅಂತ ವಿಪಕ್ಷಗಳು ಹೇಳಿದ್ವು. ಅದೇ ರೀತಿಯಾಗಿ ನಡೆದುಕೊಂಡು ಈಗಾಗಲೇ ಯುದ್ಧದ ವಿಚಾರ ಅಂತ ಬಂದಾಗ್ಲೂ ಕೂಡ ಅಥವಾ ಕದನ ವಿರಾಮ ಅನ್ನುವಂತಹ ವಿಚಾರ ಬಂದಾಗ್ಲೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ದೇಶದ ಹಿತಾಸಕ್ತಿಯನ್ನ ಇಟ್ಟುಕೊಂಡು ಓಕೆ ಅಂತ ಹೇಳಿದ್ರು, ಬೆಂಬಲವನ್ನ ಕೊಟ್ಟರು. ಆದ್ರೆ ಇಲ್ಲಿ ಒಂದು ವಿಚಾರ ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದು ಬೇರೆ ಯಾವುದೂ ಅಲ್ಲ, ಕದನ ವಿರಾಮದ ಮಧ್ಯಸ್ಥಿಕೆಯನ್ನ ವಹಿಸಿರುವಂತಹ ಅಮೆರಿಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಯಾರು ಹೇಳಿದ್ದು ಕದನ ವಿರಾಮ ಬೇಕು ಅನ್ನೋದು? ಪಾಕಿಸ್ತಾನ ಹೇಳ್ತಾ ಅಥವಾ ಭಾರತ ಹೇಳ್ತಾ ಅನ್ನುವಂಥ ಪ್ರಶ್ನೆಗಳ ನಡುವೆ ಗೊತ್ತಿದೆ ಎಲ್ರಿಗೂ, ಪಾಕಿಸ್ತಾನ ಅಂಗಲಾಚಿ ಬೇಡಿ ಅಲ್ಲಿ ಕೈಕಾಲು ಹಿಡಿದುಕೊಂಡು ಒಂದು ಸಲ ಈ ಯುದ್ಧ ನಿಲ್ಲಿಸಿ, ದಾಳಿಯನ್ನ ನಿಲ್ಲಿಸಿ ಅಂತ ಕೇಳ್ಕೊಂಡಿದೆ. ಆದ್ರೆ ನಾನು ಈ ಡೇ ನೈಟ್ ಅವ್ರ ಹತ್ರ ಮಾತನಾಡಿದ್ದೀನಿ, ಮಧ್ಯಸ್ಥಿಕೆಯನ್ನ ವಹಿಸಿದ್ದೀನಿ, ಷರತ್ತನ್ನ ಹಾಕಿ ಅನ್ನುವಂತಹ ವಿಚಾರವನ್ನ ಅಮೆರಿಕ ಹೇಳ್ತಾ ಇಲ್ಲ. ಅದರಲ್ಲೂ ವ್ಯಾಪಾರ ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಒಪ್ಪಂದದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾದ್ರೆ ಬ್ಲಾಕ್ ಮೇಲ್ ಮಾಡ್ತಾ ತನ್ನ ದ್ವಂದ್ವ ನೀತಿಯನ್ನ ಇಲ್ಲಿ ಅಮೆರಿಕ ತೋರಿಸಿದೆ. ಈ ವಿಚಾರದಲ್ಲಿ ಹಾಗಾದ್ರೆ ಮಾತಿನ ಕದನ ಯಾವ ರೀತಿಯಾಗಿ ನಡೀತಾ ಇದೆ, ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ, ಇದೀಗ ಒಂದಷ್ಟು ಪ್ರಶ್ನೆಗಳು ಹುಟ್ಕೊಂಡಿರೋದು ಯಾಕೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಿನ ಕದನ ಬಹಳ ಜೋರಾಗಿ ನಡೀತಾ ಇದೆ. ಕದನ ವಿರಾಮದ ಕಂಡೀಷನ್ಸ್ ಏನು ಅನ್ನುವ ಪ್ರಶ್ನೆ. ಯಾವುದೇ ಒಂದು ದಾಳಿಗಳಾದಾಗ ಕದನ ವಿರಾಮ ಆಗುವ ಸಂದರ್ಭದಲ್ಲಿ ಒಂದಷ್ಟು ಕಂಡೀಷನ್ಸ್ ಅನ್ನ ಹಾಕಲಾಗುತ್ತೆ. ಯಾವ ಕಂಡೀಷನ್ಸ್ ನ ಮೇಲೆಗೆ ಇದೀಗ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ ಅನ್ನುವಂತಹ ಪ್ರಶ್ನೆಯನ್ನ ಇದೀಗ ವಿಪಕ್ಷದವರು ಕೂಡ ಕೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಎರಡನೇ ಪ್ರಶ್ನೆಯಾಗಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ, ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ರ? ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಕ್ರೆಡಿಟ್ ಅನ್ನ ತೆಗೆದುಕೊಂಡಿದ್ದು ಬೇರೆ ಯಾರೂ ಅಲ್ಲ, ತಾವು ಹೇಳದೆ ಮುಂಚೆನೆ ಪಾಕಿಸ್ತಾನ ಅನೌನ್ಸ್ ಮಾಡಿಲ್ಲ, ಭಾರತ ಅನೌನ್ಸ್ ಮಾಡಿಲ್ಲ, ಅದಕ್ಕಿಂತ ಮುಂಚೆನೆ ತಾನೇ ಹೋಗಿ ತಾನೇ ಅಲ್ಲಿ ಅನೌನ್ಸ್ ಮಾಡುತ್ತೆ. ಇಡೀ ವಿಶ್ವದ ರಾಷ್ಟ್ರಗಳಿಗೆ ಹೇಳುವ ಪ್ರಯತ್ನವನ್ನ ಇಲ್ಲಿ ಅಮೆರಿಕ ಮಾಡುತ್ತೆ. ಅಂತಹ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ವಹಿಸಿದ್ರ ಟ್ರಂಪ್ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಇದೆ. ಅಷ್ಟು ಮಾತ್ರ ಅಲ್ಲ, ಮಧ್ಯಸ್ಥಿಕೆಗೆ ಟ್ರಂಪ್ ಕರೆದಿದ್ದಾದ್ರೂ ಯಾರು ಅನ್ನೋದನ್ನ ಈಗ ಕೇಳ್ತಾ ಇವೆ. ಭಾರತ ಕೇಳ್ತಾ, ಪಾಕಿಸ್ತಾನ ಕೇಳ್ತಾ ಅನ್ನುವಂತಹ ಪ್ರಶ್ನೆ. ಟ್ರಂಪ್ ಅನ್ನ ಏನಾದ್ರೂ ಮಧ್ಯಸ್ಥಿಕೆ ಕರೆದಿದ್ದಾದ್ರೆ ಯಾವ ಕಾರಣಕ್ಕಾಗಿ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಮೋದಿ ಬದಲು ಟ್ರಂಪ್ ಇಲ್ಲಿ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಯಾಕೆ? ಇದುವೇ ಈಗ ಇರುವಂತಹ ಪ್ರಶ್ನೆ. ಭಾರತ ಅನೌನ್ಸ್ ಮಾಡಬೇಕಾಗಿತ್ತು ಇಲ್ಲಿ. ಯಾಕಂತ ಹೇಳಿದ್ರೆ ಟ್ರಂಪ್ ಹೇಳುವ ರೀತಿಯನ್ನು ನಾವು ಗಮನಿಸಿದ್ರೆ ಭಾರತ ಮತ್ತು ಪಾಕಿಸ್ತಾನ ಈಕ್ವಲ್ ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ. ಆದ್ರೆ ಇಡೀ ವಿಶ್ವಕ್ಕೆ ಗೊತ್ತಿದೆ ಭಾರತದ ಸಾಮರ್ಥ್ಯ ಏನು ಅನ್ನುವಂಥದ್ದು, ಭಾರತ ಎಷ್ಟರ ಮಟ್ಟಿಗೆ ಮೇಲ್ಗೈ ಸಾಧಿಸಿದೆ ಅನ್ನುವಂಥದ್ದು ಗೊತ್ತಿದೆ. ಅಂತಹ ಸಂದರ್ಭದಲ್ಲಿ ಟ್ರಂಪ್ ತಾನೇ ಇಂತಹ ಒಂದು ವಿಚಾರವನ್ನ ಘೋಷಣೆ ಮಾಡಿದ್ ಯಾಕೆ? ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡುವ ಬದಲು ಅಮೆರಿಕ ಅಧ್ಯಕ್ಷರ ಘೋಷಣೆ ಮಾಡೋದಕ್ಕೆ ಹೇಳಿದವರು ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಅಷ್ಟು ಮಾತ್ರ ಅಲ್ಲ, ಇದೀಗ ಇದೇ ಕಾರಣಕ್ಕಾಗಿ ಇತರೆ ಪಕ್ಷಗಳು ಅಥವಾ ವಿಪಕ್ಷಗಳು ಮೋದಿ ಸರ್ವಪಕ್ಷ ಸಭೆಯನ್ನ ಕರೀಲಿ ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇವೆ. ಸಭೆಯನ್ನ ಕರೀತಾರ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇವೆ. ಹಾಗಾದ್ರೆ ಸರ್ವಪಕ್ಷ ಸಭೆ ಕರೀತಾರ ಮೋದಿ? ಸರ್ವಪಕ್ಷ ಸಭೆಯನ್ನ ಕರೆದ್ರೆ ಆಗ ಪ್ರಧಾನಿ ನರೇಂದ್ರ ಮೋದಿ ಅದಕ್ಕೆ ಬರ್ತಾರಾ? ಯಾಕಂದ್ರೆ ಆಗ ಎಲ್ಲಾ ಪ್ರಶ್ನೆಗಳನ್ನ ಕೂಡ ಕೇಳ್ತಾರೆ ವಿಪಕ್ಷದವರು. ಇಂತಹ ಸಂದರ್ಭದಲ್ಲಿ ಈಗ ಕೆಲವು ಹಿಂದೆ ಅಂದ್ರೆ ಅನೇಕ ಸರ್ವಪಕ್ಷ ಮೊನ್ನೆ ಸಭೆ ಆದಂತಹ ಸಂದರ್ಭದಲ್ಲಿ ಕೂಡ ಪ್ರಧಾನಿ ಮೋದಿ ಬರಲಿಲ್ಲ. ಆಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಕೇಳಿದ್ರು, ಯಾಕೆ ಬರಲಿಲ್ಲ ಮೋದಿ ಅಂತ ಹೇಳಿ. ಮುಂದೆ ಕರೆಯುವಂತಹ ಸರ್ವಪಕ್ಷ ಸಭೆಗಾದ್ರೂ ಬರ್ತಾರಾ ಅನ್ನುವಂತಹ ಪ್ರಶ್ನೆಯನ್ನ ಇದೀಗ ವಿಪಕ್ಷಗಳು ಕೇಳ್ತಾ ಇವೆ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ಆಗತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಹಾಗಾದ್ರೆ ಈಗ ಮತ್ತೊಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕು. ವಿಶೇಷ ಅಧಿವೇಶನವನ್ನ ಕರೀತಾರ. ಈಗ ವಿಪಕ್ಷದವರ ಮತ್ತೊಂದು ಬೇಡಿಕೆ ಅಂತ ಹೇಳಿದ್ರೆ ಏನಾಯ್ತು, ಯಾವ ರೀತಿಯಾಗಿ ಕದನ ವಿರಾಮ ಆಯ್ತು, ಅದರ ಸಂಪೂರ್ಣವಾದ ಮಾಹಿತಿಯನ್ನ ವಿಶೇಷ ಅಧಿವೇಶನವನ್ನ ಕರೆದು ಅಲ್ಲಿ ಕೊಡಬೇಕು. ಒಂದಷ್ಟು ಪ್ರಶ್ನೆಗಳಿದೆ, ಅವೆಲ್ಲದಕ್ಕೂ ಕೂಡ ಉತ್ತರ ಕೊಡುವ ಕೆಲಸ ಆಗ್ಬೇಕು ಅನ್ನುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಪಹಲ್ಗಾಮ್ ತನಿಖೆಯ ವರದಿ ಏನಾಯ್ತು? ಈಗಾಗಲೇ ಈ ಒಂದು ದಾಳಿ ಆದ ನಂತರ ತನಿಖೆಯನ್ನ ಮಾಡೋದಕ್ಕೆ ಈಗಾಗಲೇ ನೀಡಲಾಯಿತು. ಆದ್ರೆ ಆ ನಂತರ
ಆದಂತಹ ದಾಳಿ ಏನಾಯಿತು? NIA ತನಿಖೆಯನ್ನ ಮಾಡ್ತಾ ಇದೆ. ಆದರೆ ಇಂತಹ ಸಂದರ್ಭದಲ್ಲಿ ತನಿಖೆಯ ದಾಳಿಯ ಬಗ್ಗೆ ಯಾವುದೇ ಮಾಹಿತಿ ಹೊರಬರ್ತಾ ಇಲ್ಲ, ಅಥವಾ ಆ ವರದಿ ಎಲ್ಲಿವರೆಗೂ ಮುಟ್ಟಿದೆ, ಏನು ಆಗಿದೆ, ಪ್ರಗತಿ ಕಂಡಿದೆಯಾ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಏನಾಯ್ತು ಹಾಗಾದ್ರೆ ರಿಪೋರ್ಟ್ ಅನ್ನುವ ಪ್ರಶ್ನೆಯನ್ನು ಕೇಳ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಅನ್ನುವಂಥದ್ದು, ಶಿಮ್ಲಾ ಒಪ್ಪಂದ ಇಲ್ಲಿ ಉಲ್ಲಂಘನೆ ಆಯ್ತಾ ಅನ್ನುವಂತಹ ಪ್ರಶ್ನೆ. ಕಾರಣ, ಯಾವುದೇ ದಾಳಿಗಳು ಆದಂತಹ ಸಂದರ್ಭದಲ್ಲಿ, ಅದರಲ್ಲೂ ಕಾಶ್ಮೀರ ಅನ್ನುವಂತಹ ವಿಚಾರ ಬಂದಂತಹ ಸಂದರ್ಭದಲ್ಲಿ ಮೂರನೇ ರಾಷ್ಟ್ರ ಇಲ್ಲಿ ಮಧ್ಯಸ್ಥಿಕೆ ವಹಿಸುವಂತಿಲ್ಲ ಅನ್ನೋದು ಶಿಮ್ಲಾ ಒಪ್ಪಂದದಲ್ಲಿ ಇರುವಂತದ್ದು. ಹಾಗಾದ್ರೆ ಅಮೆರಿಕ ಹೇಗೆ ಇಲ್ಲಿ ಮಧ್ಯಸ್ಥಿಕೆ ವಹಿಸಿತು? ಶಿಮ್ಲಾ ಒಪ್ಪಂದ ಇಲ್ಲಿ ಉಲ್ಲಂಘನೆ ಆಯ್ತಾ? ವಿದೇಶಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ದೇಶ ಮಧ್ಯಸ್ಥಿಕೆ ವಹಿಸಿದಾದ್ರೆ ಅದು ಆ ಒಂದು ಒಪ್ಪಂದದ ಉಲ್ಲಂಘನೆ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಏನಾಯ್ತು ಅನ್ನುವ ಪ್ರಶ್ನೆ ಕೂಡ ಇದೆ. ಕಾರಣ, ಈಗಾಗಲೇ ಅಮೆರಿಕ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ಹೇಳಿರೋದು ಏನು, ಒಂದು ವೇಳೆ ಇದಕ್ಕೆ ಒಪ್ಪದಿದ್ರೆ ನಾವು ಯಾವುದೇ ವ್ಯಾಪಾರ ವಹಿವಾಟು ಮಾಡೋದಿಲ್ಲ ಅನ್ನೋದನ್ನ ನಾನು ಹೇಳಿದೆ, ಥ್ರೆಟ್ನಿಂಗ್ ಮಾಡಿದೆ ಅನ್ನೋದನ್ನ ಲಿಟ್ರಲಿ ಹೇಳ್ತಾರೆ ಅಮೆರಿಕ ಅಧ್ಯಕ್ಷರು. ಹಾಗಾದ್ರೆ ಏನಾಯ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮುಖಂಡರು ಮಾತನಾಡಿದ್ದಾರೆ, ಸಾಕಷ್ಟು ಆಕ್ರೋಶವನ್ನ ಈ ವಿಚಾರದಲ್ಲಿ ವ್ಯಕ್ತಪಡಿಸಿದ್ದಾರೆ. ಜೈರಾಮ್ ರಮೇಶ್ ಅವರು ಏನ್ ಹೇಳಿದ್ದಾರೆ ನೋಡೋಣ. कारगिल युद्ध जब समाप्त हुआ, जिसमें हम विजयी हुए, हम विजय हासिल किए, 3 दिन बाद, सिर्फ 3 दिन बाद 29 जुलाई 1999 को अटल बिहारी वाजपेयी की सरकार कारगिल समीक्षा समिति का गठन करती है। NIA जांच कर रही है पहलगाम आतंकवाद हमलों के ऊपर, पर क्या कुछ समीक्षा होगी, कुछ विश्लेषण होगा? इनकी कंसर्न से आ रहे हैं सरकार की, या वो अपने हिसाब से आ रहे हैं? वो भी देश के सामने स्पष्ट करना चाहिए प्राइम मिनिस्टर को, MEA को, कि भाई वो ट्रम्प साहब जो सब कुछ कह रहे हैं आज के टाइम में, उसके पीछे क्या राज है, क्या दबाव है, हम क्यों सुन रहे हैं? इस पर ದೊಡ್ಡ ಮಟ್ಟದ ಪ್ರಶ್ನೆಗಳಂತೂ ಇದೆ. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಕೂಡ ಪ್ರತಿಕ್ರಿಯೆಗಳನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಟ್ರಂಪ್ ಅವರು ಕ್ರೆಡಿಟ್ ತಗೊಳಕ್ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇದು ಸೂಕ್ಷ್ಮವಾದಂಥ ವಿಷಯ ಇದೆ. ಆಲ್ ಪಾರ್ಟಿ ಮೀಟಿಂಗ್ನ ಕರೀತಾರೆ, ಕರೆದಾಗ ನಾವು ಇದನ್ನು ಮಾತಾಡ್ತೀನಿ. ಏನೇನು ವಿಷಯ, ಏನು ನಡೀತು, ನಿಮ್ಮ ಟೆಲಿಫೋನ್ ಟಾಕ್ಸ್ ಏನು, ಅದು ಎಲ್ಲ ಅವಾಗ ಕೇಳೋಣ. ಈಗ ನಾನು ಹೇಳೋದು ಸರಿ ಕಾಣಲ್ಲ. ಇಲ್ಲಿ ಅಮೆರಿಕ ಮಾತು ಕೇಳಿಕೊಂಡು ಯಾರೂ ಯುದ್ಧ ನಿಲ್ಲಿಸಿಲ್ಲ. ಅವರ ಪಾಕಿಸ್ತಾನದ ಅಧಿಕಾರಿ ಫೋನ್ ಮಾಡಿರೋದು, DGMO ಅವ್ರು ಫೋನ್ ಮಾಡಿರೋದು, ನಾವೆಲ್ಲ ಫೋನ್ ಮಾಡಿರೋದು. ಅಲ್ಲಿನ ಸಿಚುವೇಶನ್ ಗೊತ್ತಿರೋದು ರಿಯಲ್ ಆಗಿ ಸೈನಿಕರಿಗೆ ಗೊತ್ತಿರೋದು, ನಮ್ಮ ಅಧಿಕಾರಿಗಳಿಗೆ ಗೊತ್ತಿರೋದು, ಸೈನ್ಯದ ಅಧಿಕಾರಿಗಳಿಗೆ. ಅವರು ಕೂತು ತೀರ್ಮಾನ ಮಾಡಿರುವಂತದ್ದು. ಯಾಕಂದ್ರೆ ಅಲ್ಲೇ ಮಾತುಕತೆ ಆಗಿರೋದು. ಈಗೂ ಮಾತುಕತೆ ನಡೆಯುತ್ತಾ ಇರೋದು ಎರಡು ಸೈನ್ಯದ ಮಧ್ಯೆನೆ ಕೂಡ. ಅವರ ಅಭಿಪ್ರಾಯ ತೆಗೆದುಕೊಂಡೇ ಕೇಂದ್ರ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿರೋದು. ಈಗ ನಕಲಿ ಯಾರು ಅಸಲಿ ಯಾರು ಅನ್ನೋದು ಗೊತ್ತಾಗಬೇಕಾಗಿದೆ. ಅಮೆರಿಕದ ಅಧ್ಯಕ್ಷ ಅಸಲಿನೋ ಅಥವಾ ನಕಲಿನೋ, ಅಥವಾ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅಸಲಿನೋ ನಕಲಿನೋ, ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಜನಸಾಮಾನ್ಯರಿಗೆ ಅವರು ಉತ್ತರ ಕೊಡಬೇಕಾಗತ್ತೆ. ಯಾಕಂದ್ರೆ ಇಂದಿರಾ ಗಾಂಧಿ ಯಾವುದನ್ನು ಮಾಡಿ ಹಾಕಿದ್ರಪ್ಪ? 93,000 ಸೈನಿಕರನ್ನ ಹಿಡಿದಿಟ್ಟಿದ್ರಲ್ಲ ನೀವು. ಯಾಕೆ ಅವತ್ತು ಹೇಳ್ಬೋದಾಗಿತ್ತಲ್ಲ, POK ಬಿಟ್ಟು ಹೋಗ್ರಿ ಅಂತಂದ್ರೆ ಅವತ್ತೇ ಹೋಗ್ಬಿಡ್ತಿದ್ರು. ಸಮಸ್ಯೆಯನ್ನ ಇಷ್ಟು ಜಟಿಲ ಆಗಲಿಕ್ಕೆ ಯಾಕೆ ಬಿಟ್ರೆ ಕಾಂಗ್ರೆಸ್ನವರು? ಶ್ರೀಮತಿ ಇಂದಿರಾ ಗಾಂಧಿ ಅವರು ಯಾವತ್ತು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು? ಮೋದಿಜಿಯ ಎದೆಗಾರಿಕೆಯನ್ನ ಪ್ರಶ್ನೆ ಮಾಡಬೇಡಿ. ಪೂರ್ಣ ಪ್ರಮಾಣ ಯುದ್ಧಾದ್ಯಂತೆಲ್ಲ ನಿರೀಕ್ಷೆ ಮಾಡಿದ್ರು, ಅದಾಗಿಲ್ಲ. ಸೊ ಇಷ್ಟಕ್ಕೆ ಸ್ಥಗಿತಗೊಂಡಿದೆ. ಮುಂದೆ ದೇಶವನ್ನು ಯಾವ ರೀತಿ ಕಟ್ಟಬೇಕು, ಬೆಳೆಸಬೇಕು ಅನ್ನೋದು ದೇಶಕ್ಕಿರುವಂತ ಚಾಲೆಂಜ್. ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಆಗಿದೆ, ನಮಗೇನು ಗೊತ್ತಿಲ್ಲ. ಇಲ್ಲಿದ್ದೀವಿ ನಾವು. 1,000ಕ್ಕೆ ಬಂದೇ ಬರ್ತೈತಿ. ಯಾಕೆ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ರು? ಭಾರತ ಇವತ್ತು ಅಥವಾ ದೇಶದ ಪ್ರಧಾನಮಂತ್ರಿ ಅಮೆರಿಕಾಗೆ ಇವತ್ತು ಸರೆಂಡರ್ ಆಗಿರ್ತಕ್ಕಂಥದ್ದಲ್ಲ. ಅದು ಒಂದು ಕೂಡ ರಾಜನೀತಿನೂ ಕೂಡ ಹೌದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ರೀತಿ ಹೇಳಿಕೆಗಳನ್ನ, ಟೀಕೆಗಳನ್ನ ಮಾಡೋದ್ರ ಬದಲು ಇವತ್ತು ದೇಶದ ಜೊತೆ ನಿಲ್ಲಬೇಕು ಅನ್ನುವ ಅಪೇಕ್ಷೆ ನಮ್ದಷ್ಟೇ ಅಲ್ಲ, ಪ್ರತಿಯೊಬ್ಬ ಭಾರತೀಯರ ಅಪೇಕ್ಷೆನೂ ಕೂಡ ಅದಿದೆ. ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವ್ರ ಸ್ನೇಹಿತರು ಪದೇ ಪದೇ ಹೇಳ್ತಾ ಇದ್ದಾರೆ, ನಾನು ಮಧ್ಯಸ್ಥಿಕೆ ವಹಿಸಿದ ಮೇಲೆ ಇದು ಯುದ್ಧ ವಿರಾಮ ಆಗಿದೆ ಅಂತ. ಇದು ನಿಜಾನ ಇಲ್ವಾ ಗೊತ್ತಾಗ್ಬೇಕಲ್ಲ ನಮಗೆ.
ಪಾಕಿಸ್ತಾನ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ ಅನ್ನ ಕರೆದಿ ನಾವೇ ಜಯಶೀಲರಾಗಿದ್ದೇವೆ ಅಂತ ಘೋಷಣೆ ಮಾಡ್ತಾರೆ. ನಮ್ಮ ಪ್ರಧಾನಮಂತ್ರಿ ರಾತ್ರಿ 8 ಗಂಟೆಗೆ ಬಂದು ಮನ್ ಕಿ ಬಾತ್ ಹೇಳ್ತಾರೆ. ನಾವು ಕೇಳ್ತಾ ಇರೋದೇನು, ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿ ಅಂತ. ಅಟೆಂಡ್ ಆಗಿ ನಮ್ಗೆಲ್ಲರಿಗೂ ಹೇಳಿದ್ರೆ ನಾವು ಒಪ್ತಾ ಇದ್ವಲ್ಲ, ನಿಮ್ಮನ್ನ ನಾವು ನಂಬಿದ್ದೇವೆ, ನಮ್ಮನ್ನ ಯಾಕೆ ನಂಬ್ತಾ ಇಲ್ಲ ನೀವು? ನಿಜಾಂಶ ನಮಗೆ ಏನು ಗೊತ್ತಿಲ್ಲ. ಈ ವಿರಾಮ ಕಂಡೀಷನ್ಸ್ ಏನು ಅದು ನಮ್ಗೆ ಇನ್ನು ನಿನ್ನೆ ಪ್ರಧಾನಮಂತ್ರಿ ಏನು ಯಾಕೆ ಹೇಳಲಿಲ್ಲ? ಈ ಸೀಸ್ ಫೈರ್ ಆಗ್ಬೇಕಾದ್ರೆ ಏನ್ ಕಂಡೀಷನ್ಸ್ ಇತ್ತು, ಏನು ಯಾವ ಆಧಾರದ ಮೇಲೆ ಇದನ್ನು ಒಪ್ಕೊಂಡಿದ್ದಾರೆ? ಅಮೆರಿಕ ಪ್ರೆಸಿಡೆಂಟ್ ಏನ್ ಹೇಳಿದ್ರು ಮೋದಿ ಅವರಿಗೆ? ಅಮೆರಿಕ ಪ್ರೆಸಿಡೆಂಟ್ ಏನ್ ಹೇಳಿದ್ರು ಪಾಕಿಸ್ತಾನ್ಗೆ? ಈಗ ಏನು ಸಿಂಧು ನದಿ ಇಂಡಸ್ ರಿವರ್ದು ಅದರದ್ದು ಏನಾದ್ರೂ ಇದರಲ್ಲಿ ಮಾತುಕತೆ ಆಗಿದೆಯಾ? ಅಥವಾ ಯಾರು ಮಾಡಿದ್ದಾರೆ ಅವ್ರ ಹೆಸರುಗಳಾದ್ರೂ ಪಾಕಿಸ್ತಾನ ನಮ್ಗೆ ಕೊಡ್ತಾ ಇದೆಯಾ? ಅಥವಾ ಮುಂದೆ ಇದಕ್ಕೆ ಕಂಡೀಷನ್ ಪ್ರಕಾರ ಬೇರೆ ಏನು ಅಂಶಗಳಿದೆ ಇದರಲ್ಲಿ? ಯಾವುದಕ್ಕೂ ಉತ್ತರನೇ ಇಲ್ಲ. ಅವರ ಕೀಳ್ಮಟ್ಟದ ಹೇಳಿಕೆಗಳು ಅಭಿಯಾನಕ್ಕೆ ನಾವು ಉತ್ತರ ಕೊಡಲ್ಲ. 21ನೇ ಶತಮಾನದಲ್ಲಿ ಇವತ್ತಿಡೀ ಪಾಕಿಸ್ತಾನವನ್ನ ನುಗ್ಗಿ ಏನ್ ನಮ್ಮ ಮಿಸೈಲ್ಗಳ ಮೂಲಕ, ಡ್ರೋನ್ಗಳ ಮೂಲಕ ಎಲ್ಲವನ್ನೂ ಪಾಕಿಸ್ತಾನದ ಏರ್ ಬೇಸಸ್ಗಳನ್ನ, ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ನ ಹೇಗೆ ನಿರ್ನಾಮ ಮಾಡಿದೀವಿ, ಟೆರರ್ ಬೇಸ್ನ ನಿರ್ನಾಮ ಮಾಡಿದೀವಿ, ಟೆರರಿಸ್ಟ್ನ ಸಾಯಿಸಿದೀವಿ. ಇತಿಹಾಸದಲ್ಲಿ ಒಮ್ಮೆನಾರ ಬೇರೆ. ಇದೇ ಹೊತ್ತಿನ ಚದುರಂಗ. ಈಗೊಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಸಂಜೆ ಸಮಾಚಾರ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ.